ಕೇಳಿಸ್ತಾ ಇದೆಯಾ? ಹೇ ನಮಸ್ಕಾರ, ನನ್ನ ಹೆಸರು ನವೀನ್. ಇವತ್ತು ಮೈಕ್ರೋವೇವ್ನಲ್ಲಿ 2 ಥರ ಚಿಪ್ಸ್ ಮಾಡೋಣ. ಫಸ್ಟ್ ಪೊಟೆಟೊ ಚಿಪ್ಸ್ ಮಾಡೋಣ, ಆಮೇಲೆ ನನ್ನ ಫೇವ್ರೆಟ್ ಚಿಪ್ಸ್ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಕೊನೆ ತನಕ ನೋಡಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 2 ಪಾಯಿಂಟು. ಸೊ ಮೊದಲನೇದಾಗಿ, ಎಷ್ಟೊಂದು ಜನ ಅಂದ್ಕೊಂಡಿರ್ತೀರ ಮೈಕ್ರೋವೇವ್ನಲ್ಲಿ ಅಡುಗೆ ಮಾಡೋದು ಒಳ್ಳೇದಲ್ಲ ಹಂಗೆ ಹಿಂಗೆ ಅಂತ. ಅದು ನಿಜ ಅಲ್ಲ. ಸೊ ನೀವು ಆ್ಯಕ್ಚುಲಿ ಮೈಕ್ರೋವೇವ್ನಲ್ಲಿ ಕುಕ್ ಮಾಡೋದು ಗ್ಯಾಸ್ ಮೇಲೆ ಕುಕ್ ಮಾಡೋದಕ್ಕಿಂತ ಒಳ್ಳೆಯದು. ಎರಡನೇದಾಗಿ ನನ್ನ ಮೈಕ್ರೋವೇವು 1000 ವಾಟ್ಸು. ಸೊ ಇಲ್ಲಿ ಹೇಳೋ ಟೈಮು ಒಂದು ಸ್ವಲ್ಪ ಡಿಪೆಂಡ್ ಆಗುತ್ತೆ. ನಿಮ್ಗೆ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು, ಇಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು. ಸರಿ, ಇವಾಗ ಶುರು ಮಾಡೋಣ. ಸೊ ಮೊದಲು ಒಂದು ಆಲೂಗಡ್ಡೆ ತೊಗೊಂಡು ಕ್ಲೀನ್ ಮಾಡಿ ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ಸಿಪ್ಪೆ ಏನು ತೆಗೆಯೋದು ಬೇಡ. ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಸಣ್ಣದಾಗಿದ್ದಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ನಿಮ್ಮ ಹತ್ರ ಸ್ಲೈಸ್ ಮಾಡೋಕ್ಕೆ ಮಣೆ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಕಟ್ ಮಾಡ್ಕೊಳ್ತೀನಿ ಅಂತ ನನಗೊಂದು ಸ್ವಲ್ಪ ಭಯ. ಇವಾಗ ಇದು ಆ್ಯಕ್ಚುಲಿ ಆಲೂಗಡ್ಡೆ ಕಟ್ ಮಾಡಿದಾಗ ಒಂದು ಸ್ವಲ್ಪ ನೀರಿನಂಶ ಇರುತ್ತೆ ಅದ್ರ ಮೇಲೆ. ಒಂದು ಪೇಪರ್ ಟವಲು ಇಲ್ಲಾಂದರೆ ಒಂದು ಕ್ಲೀನಾಗಿರೋ ಟವಲ್ನ ತೊಗೊಂಡು ಇದನ್ನು ಒರೆಸ್ಕೊಳ್ಳೋಣ. ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಎಲ್ಲ ಆಲೂಗಡ್ಡೆಗೂ ಅಂಟ್ಕೊಳ್ಳೋ ಥರ ಕಲಿಸ್ಕೊಳ್ಳೋಣ. ನೆಕ್ಸ್ಟು ಒಂದು ಮೈಕ್ರೋವೇವ್ನಲ್ಲಿ ಸೇಫಾಗಿ ಇಡೋ ಥರ ಒಂದು ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಒಂದು ಬೇಕಿಂಗ್ ಪೇಪರ್ ಹಾಕೋಣ. ನಾನು ಬೇಕಿಂಗ್ ಪೇಪರು ಇಲ್ಲದೆ ಒಂದು ಸತಿ ಮಾಡಿ ಅದು ಆಲೂಗಡ್ಡೆ ಅದ್ರ ಮೇಲೆ ಕಚ್ಕೊಂಡ್ಬಿಟ್ಟಿತ್ತು. ಬೇಕಿಂಗ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸವರ್ಕೊಳ್ಳೋಣ. ಇವಾಗ ಆಲೂಗಡ್ಡೆನ ಅದ್ರ ಮೇಲೆ ನೀಟಾಗಿ ಜೋಡಿಸ್ಕೊಂಡು ಮೈಕ್ರೋವೇವ್ನಲ್ಲಿ ಫುಲ್ ಹೈ ಪವರ್ ಸೆಟ್ಟಿಂಗ್ನಲ್ಲಿ ಒಂದು 5-6 ನಿಮಿಷ ಇಟ್ಕೊಳ್ಳೋಣ. ನಿಮ್ಮ ಮೈಕ್ರೋವೇವ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಟೈಮು. ಸ್ವಲ್ಪ ಆಲೂಗಡ್ಡೆ ಮೇಲ್ಗಡೆ ಬ್ರೌನ್ ಆದಮೇಲೆ ತೆಗಿಬೋದು ಇದನ್ನು. ಇವಾಗ ನನ್ನ ಫೇವ್ರೆಟ್ ಚಿಪ್ಸ್ ಮಾಡೋಣ. ಎಸ್, ಗೆಣಸಿನಲ್ಲಿ. ಆ್ಯಕ್ಚುಲಿ ಗೆಣಸು ಆರೋಗ್ಯಕ್ಕೆ ಸಖತ್ ಒಳ್ಳೆಯದು. ಅದ್ರ ಬಗ್ಗೆ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಫಸ್ಟು ಗೆಣಸನ್ನ ನೀಟಾಗಿ ತೊಳ್ಕೊಂಡು ಇದನ್ನು ಒಂದು ಟವಲಲ್ಲಿ ಡ್ರೈ ಮಾಡ್ಕೊಳ್ಳಿ. ಇದಕ್ಕೂ ಸಿಪ್ಪೆ ಏನು ತೆಗೆಯೋದು ಬೇಡ. ಆಮೇಲೆ ನೀಟಾಗಿ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಳ್ಳೋಣ. ಸಣ್ಣದಾಗಿದ್ದಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನು ಮೈಕ್ರೋವೇವ್ ಸೇಫ್ ಪ್ಲೇಟ್ನಲ್ಲಿ ಇಟ್ಕೊಂಡು ಪಾರ್ಚ್ಮೆಂಟ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ ಅದ್ರ ಮೇಲೆ. ಇಲ್ಲ ಅಂದರೆ ಮೇಲ್ಗಡೆ ಎಣ್ಣೆ ಸ್ಪ್ರೇ ಕೂಡ ಮಾಡ್ಬೋದು. ನಿಮ್ಗೆ ಬೇಕಂದರೆ ಸ್ವಲ್ಪ ಅದ್ರ ಮೇಲೆ ಉಪ್ಪು ಹಾಕ್ಕೊಳ್ಬೋದು. ಇದನ್ನು ಒಂದು 5-6 ನಿಮಿಷ ಮೈಕ್ರೋವೇವ್ನಲ್ಲಿ ಫುಲ್ ಹೈ ಪವರ್ ಸೆಟ್ಟಿಂಗ್ನಲ್ಲಿ ಇಡೋಣ. ಇದನ್ನು ಅವಾಗಿವಾಗ ಚೆಕ್ ಮಾಡ್ತಾ ಇರಬೇಕು. ಅದೊಂದು ಸ್ವಲ್ಪ ಬ್ರೌನ್ ಆದಮೇಲೆ ತೆಗೆದುಬಿಡ್ಬೇಕು, ಇಲ್ಲಾಂದರೆ ಸುಟ್ಟೋಗುತ್ತೆ. ಇದನ್ನು ತೆಗೆದ್ಮೇಲೆ ಅದೇ ಪ್ಲೇಟ್ನಲ್ಲಿ ಒಂದು 2-3 ನಿಮಿಷ ಆರಕ್ಕೆ ಬಿಡೋಣ. ಆರಿದ್ಮೇಲೆ ಇನ್ನೂ ಕ್ರಿಸ್ಪಿ ಆಗುತ್ತೆ. ಇದ್ರ ಜೊತೆ ನೆಂಚ್ಕೊಳಕ್ಕೆ ಒಂದು ಡಿಪ್ ಮಾಡೋಣ. ಸಿಂಪಲ್ ಆಗಿ ಮೊಸರು, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ಆಮೇಲೆ ಅಚ್ಕಾರದ ಪುಡಿ. ನನ್ನ ಹೆಸರು ನವೀನ್. ಇದು ಬಾಕಾಸ್ ಕಿಚನ್. ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು.